ನಾವಿವತ್ತು ಅಪ್ಪಟ ಕನ್ನಡಿಗ ಎಂದು ಪ್ರಖ್ಯಾತಗೊಂಡಿರುವ ಶ್ರೀ ಗಿರೀಶ್ ಅವರನ್ನು ಭೇಟಿಯಾಗಲು ಬಂದಿದ್ದೇವೆ. ನನ್ನ ಕಿರಿ ಪರಿಚಯ ಏನಿಲ್ಲಪ್ಪ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಅಪ್ಪಟ ಕನ್ನಡದಲ್ಲಿ ಮಾತಾಡೋದ್ರಿಂದ ಅಪ್ಪಟ ಕನ್ನಡಿಗ ಅಂತೇಳಿ ಗುರುತಿಸಿದ್ದಾರೆ. ನಾನು ಲಲಿತ ಮಹಲ್ ಅರಮನೆಯಲ್ಲಿ 15ನೇ ವರ್ಷ ಇದು. 15 ವರ್ಷದಿಂದ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಗಿರೀಶ ಅಂತ ನನ್ನ ಹೆಸರು. ನಾನು ಎಷ್ಟು ವರ್ಷಗಳಿಂದ ಇದೇ ತರ ಮಾತಾಡ್ತಾ ಇದ್ದೀರಾ ಸ್ವಾಮಿ? ಹೇಗೆ ಅಂದ್ರೆ ಇದು ಹೇಗೆ ಬಂತು ನಿಮ್ಗೆ ಆಲೋಚನೆ? ಎಕ್ಸಾಕ್ಟ್ ಒಂದು ಆಂಗ್ಲ ಭಾಷೆ ಯೂಸ್ ಮಾಡ್ಲಾರ್ದು. ಯೂಸ್ ಅಲ್ಲ, ಉಪಯೋಗಿಸ್ತಂತೆ. ಹೆಚ್ಚು ಕಡಿಮೆ ಒಂದು 3 ವರ್ಷದಿಂದ ಮಾತನಾಡ್ತಾ ಇದ್ದೇನೆ. ಒಂದೂವರೆ ವರ್ಷದ ಹಿಂದೆ ಒಬ್ರು ಸಾಮಾಜಿಕ ಜಾಲತಾಣದಲ್ಲಿ ನನಗೆ ಗೊತ್ತಿಲ್ಲದಾಗೆ ನನ್ನದೊಂದು ಚಲಿಸುವ ಚಿತ್ರವನ್ನ ಚಿತ್ರೀಕರಿಸಿ ಜಾಲತಾಣದಲ್ಲಿ ಹಾಕ್ತಾರೆ. ಇನ್ನು ಎಲ್ಲ ಪ್ರೋತ್ಸಾಹ ಕೊಟ್ಟೋದ್ರಿಂದ ನಾನು ಇನ್ನೂ ಚೆನ್ನಾಗಿ ಆದಷ್ಟು ಗೊತ್ತಿಲ್ಲದೆ ಇದ್ದ ಪದಗಳನ್ನು ಕೂಡ ತಿಳ್ಕೊಂಡು, ಗೊತ್ತಿಲ್ಲದೆ ಇದ್ದದ್ದನ್ನ ಕೇಳಿ ಗೊತ್ತಿರೋರ ಹತ್ರ ತಿಳ್ಕೊಂಡು ಮಾತನಾಡೋದಕ್ಕೆ ಮಾಡ್ತಾ ಇದ್ದೀನಿ. ನೀವೇನು ನಿಮ್ಮ ಕೈನಲ್ಲಿ ಹಿಡ್ದಿದ್ದೀರೋ ಅದನ್ನ ತಾವು ಮೊಬೈಲ್ ಅಂತೀರಾ, ನಾವು ಜಂಗಮವಾಣಿ ಅಂತೀವಿ. ಈ ಜೇಬ್ನಲ್ಲಿರೋದಕ್ಕೆ ಪೆನ್ನು ಅಂತೀರಾ, ಲೇಖನಿ ಅಂತೀವಿ. ಕೈಗಡಿಯಾರಕ್ಕೆ ವಾಚು ಅಂತೀರಾ. ನೀವು ಹಾಕೊಂಡಿರೋ ಇದಕ್ಕೆ ಕೂಲಿಂಗ್ ಗ್ಲಾಸ್ ಅಂತೀರಾ. ತಂಪನೆಯ ಕನ್ನಡಕ ಅಲ್ವಾ? ಇದೇ ರೀತಿ ಮೈಕಿಗೆ ಸ್ವಾಮಿ ಧ್ವನಿವರ್ಧಕ, ಧ್ವನಿ ಆಲಿಕೆ, ಧ್ವನಿವರ್ಧಕ ಎರಡೂ ಕರೀತಾರೆ. ಧನ್ಯವಾದಗಳು. ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಒಂದು ಪುಟವನ್ನು ಎಲ್ಲ ಕನ್ನಡಿಗರು ಹಿಂಬಾಲಿಸ್ಲಿ ಅಂತ ಕೇಳ್ಕೊಂತೀನಿ. ತಮ್ಮ ಪುಟದ ಹೆಸರು ರೋಹಿತ್ ಅನ್ವೇಷಣೆಗಾರರು ಅಂತ, ಎಕ್ಸ್ಪ್ಲೋರ್ಸ್ ತಮ್ಮ ಆಂಗ್ಲ ಭಾಷೆಯಲ್ಲಿ. ಎಲ್ಲರೂ ಹಿಂಬಾಲಿಸಿ. ಧನ್ಯವಾದಗಳು ಕನ್ನಡಿಗ. ಧನ್ಯವಾದಗಳು.